ನಮಸ್ಕಾರ ಸ್ನೇಹಿತರೆ. ಎರಡನೇ ಮಹಾಯುದ್ಧ ಮುಗಿದು ಎಷ್ಟೋ ವರ್ಷಗಳಾಗಿವೆ. ಜಗತ್ತು ಬದಲಾಗಿದೆ, ತಂತ್ರಜ್ಞಾನ ಬೆಳೆದಿದೆ. ಆದರೆ ಫಿಲಿಪೀನ್ಸ್ನ ಒಂದು ದಟ್ಟವಾದ ಕಾಡಿನಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಇನ್ನೂ ಯುದ್ಧ ಮಾಡುತ್ತಿದ್ದಾನೆ. ಇವನ ಹೆಸರು ಹಿರೋ ಒನೋಡಾ. ಇವನು ಜಪಾನ್ ದೇಶದ ಒಬ್ಬ ಸೈನಿಕ. ಎರಡನೇ ಮಹಾಯುದ್ಧ ಮುಗಿದ 29 ವರ್ಷಗಳ ನಂತರವೂ ಇವನು ತಾನು ಸೋತಿದ್ದೇನೆ ಎಂದು ಒಪ್ಪಿಕೊಳ್ಳದೆ ಕಾಡಿನಲ್ಲಿ ಅಡಗಿದ್ದ. ಯಾಕೆ? ಅವನ ಈ ಹಠದ ಹಿಂದೆ ಇದ್ದ ಆ ಸತ್ಯವೇನು? 1944ರಲ್ಲಿ ಒನೋಡಾನನ್ನು ಫಿಲಿಪೀನ್ಸ್ನ ಲುಬಾಂಗ್ ದ್ವೀಪಕ್ಕೆ ಕಳುಹಿಸಲಾಯಿತು. ಅವನ ಮೇಲಾಧಿಕಾರಿ ಒಂದು ಕಠಿಣ ಆದೇಶ ನೀಡಿದ್ದ. ಯಾವುದೇ ಕಾರಣಕ್ಕೂ ನೀನು ಶರಣಾಗಬೇಡ. ಯಾರೂ ಕೂಡ ನಿನ್ನ ಪ್ರಾಣ ತೆಗೆಯಬಾರದು. 1945ರಲ್ಲಿ ಜಪಾನ್ ದೇಶ ಅಮೆರಿಕಕ್ಕೆ ಶರಣಾಯಿತು. ಯುದ್ಧ ಮುಗಿಯಿತು. ಆದರೆ ಈ ವಿಷಯ ಒನೋಡಾಗೆ ತಿಳಿಯಲೇ ಇಲ್ಲ. ಆತ ತನ್ನ ಅಧಿಕಾರಿ ಕೊಟ್ಟ ಮಾತನ್ನು ಉಳಿಸಲು ಕಾಡಿನಲ್ಲೇ ಉಳಿದುಕೊಂಡ. ಒನೋಡಾ ಕಾಡಿನಲ್ಲಿ ಬಾಳೆಹಣ್ಣು, ತೆಂಗಿನಕಾಯಿ ತಿಂದು ಬದುಕುತ್ತಿದ್ದ. ಅವನಿಗೆ ವಿಮಾನಗಳಿಂದ ಎಸೆಯಲಾದ ಕರಪತ್ರಗಳು ಸಿಕ್ಕವು. ಅದರಲ್ಲಿ ಯುದ್ಧ ಮುಗಿದಿದೆ, ಹೊರಗೆ ಬನ್ನಿ ಎಂದು ಬರೆಯಲಾಗಿತ್ತು. ಆದರೆ ಒನೋಡಾ ಅದನ್ನು ನಂಬಲಿಲ್ಲ. ಅದು ಶತ್ರುಗಳು ತನ್ನನ್ನು ಬಲೆಗೆ ಬೀಳಿಸಲು ಮಾಡುತ್ತಿರುವ ತಂತ್ರ ಎಂದುಕೊಂಡ. ಅವನು ಅಲ್ಲಿಯ ಸ್ಥಳೀಯ ರೈತರ ಮೇಲೆ ದಾಳಿ ಮಾಡುತ್ತಿದ್ದ. ಅವರನ್ನು ಶತ್ರು ಸೈನಿಕರು ಎಂದು ತಪ್ಪಾಗಿ ಭಾವಿಸಿದ್ದ. ಇವನ ಭಯಕ್ಕೆ ಯಾರೂ ಆ ಕಾಡಿನೊಳಗೆ ಹೋಗುತ್ತಿರಲಿಲ್ಲ. 1974ರಲ್ಲಿ ನೊರಿಯೋ ಸುಜುಕಿ ಎಂಬ ಜಪಾನಿ ಯುವಕ ಒನೋಡಾನನ್ನು ಹುಡುಕುತ್ತಾ ಕಾಡಿಗೆ ಹೋಗುತ್ತಾನೆ. ಆತ ಒನೋಡಾನನ್ನು ಭೇಟಿಯಾದಾಗ ದೇಶದಲ್ಲಿ ಎಲ್ಲವೂ ಬದಲಾಗಿದೆ, ಯುದ್ಧ ಮುಗಿದು 29 ವರ್ಷವಾಯಿತು ಎಂದು ವಿವರಿಸುತ್ತಾನೆ. ಒನೋಡಾ ಹೇಳಿದ, ನನ್ನ ಹಳೆಯ ಮೇಲಾಧಿಕಾರಿ ಬಂದು ನನಗೆ ಶರಣಾಗುವಂತೆ ಆದೇಶ ನೀಡುವವರೆಗೆ ನಾನು ಶಸ್ತ್ರ ಕೆಳಗಿಡುವುದಿಲ್ಲ. ಆ ಯುವಕ ವಾಪಸ್ ಜಪಾನ್ಗೆ ಹೋಗಿ ಅಂದು ಆದೇಶ ನೀಡಿದ್ದ ಆ ಹಳೆಯ ಅಧಿಕಾರಿಯನ್ನು ಹುಡುಕಿ ಕಾಡಿಗೆ ಕರೆತರುತ್ತಾನೆ. ಮಾರ್ಚ್ 1974ರಲ್ಲಿ, ಅಂದರೆ ಯುದ್ಧ ಮುಗಿದ 29 ವರ್ಷಗಳ ನಂತರ, ಒನೋಡಾ ತನ್ನ ಗನ್ ಒಪ್ಪಿಸಿ ಕಾಡಿನಿಂದ ಹೊರಬರುತ್ತಾನೆ. ಜಪಾನ್ ದೇಶ ಅವನನ್ನು ಹೀರೋ ತರಹ ಸ್ವಾಗತಿಸುತ್ತದೆ. ಒನೋಡಾ ಅವರ ಕಥೆ ನಮಗೆ ಕಲಿಸುವುದು ಲಾಯಲ್ಟಿ ಮತ್ತು ಸ್ಟ್ರಾಂಗ್ ವಿಲ್, ಅಂದರೆ ನಿಷ್ಠೆ ಮತ್ತು ಛಲ. ನಾವೆಲ್ಲರೂ ಒಂದು ಸಣ್ಣ ಸೋಲಿಗೆ ಬೆನ್ನು ತೋರಿಸುತ್ತೇವೆ. ಆದರೆ 30 ವರ್ಷಗಳ ಕಾಲ ಒಂಟಿಯಾಗಿ ಹೋರಾಡಿದ ಈ ಸೈನಿಕನ ಹಠ ನಮಗೆ ದೊಡ್ಡ ಸ್ಫೂರ್ತಿ. ಗೆಳೆಯರೇ, ನಿಮ್ಮ ಜೀವನದ ಗುರಿಗಾಗಿ ನೀವು ಎಷ್ಟು ವರ್ಷ ಕಾಯಬಲ್ಲಿರಿ? ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಶೇರ್ ಮಾಡಿ.